ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅಲೋವೆರಾದ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ. ಅದನ್ನು ಬೆಳೆಸೋದು ಹೇಗೆ, ಅದು ನಮಗೆ ಯಾವ್ಯಾವ್ದು ರೀತಿಯಿಂದ ಉಪಯೋಗ ಮಾಡೋದು, ನಮ್ಮ ಗಾರ್ಡನಿಂಗಲ್ಲಂತೂ ತುಂಬಾ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಅಲೋವೆರಾದಿಂದ. ಹಾಗಾಗಿ ಆ ಗಿಡ ನಮ್ಮ ಮನೆಯಲ್ಲಿ ಇರಲೇಬೇಕು ಅಂತ ನಾನು ಹೇಳ್ತೀನಿ. ಅದು ನಮ್ಮ ಆರೋಗ್ಯಕ್ಕೂ ಬೇಕು ಮತ್ತು ಸೌಂದರ್ಯಕ್ಕಾಗೂ ಬೇಕು, ಎಲ್ಲ ರೀತಿಯಿಂದನೂ ಉಪಯೋಗ ಕೊಡುತ್ತೆ. ಹಾಗಾಗಿ ನಾನು ಆ ಗಿಡನ ಹೇಗೆ ಬೆಳೆಸೋದು, ಅದನ್ನು ನಾವು ಹೇಗೆ ಕೇರ್ ಮಾಡಬೇಕು, ಅಂದರೆ ಯಾವ ಟೈಮಲ್ಲಿ ಯಾವ ರೀತಿ ಕೇರ್ ಮಾಡಬೇಕು, ಅದನ್ನು ಮತ್ತು ಪಾಟಿ ಮಿಕ್ಸ್ನ ಯಾವ ರೀತಿ ತೊಗೋಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲದ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ನನ್ನ ಅಲೋವೆರಾ ಗಿಡ. ಇದು ತುಂಬಾ ಮರಿಗಳಿಗೆ ಬಂದಿದೆ ಮತ್ತು ದೊಡ್ಡ ದೊಡ್ಡ ಎಲೆಗಳು ಬಂದಿದೆ. ಈ ರೀತಿ ಆಗಲಿಕ್ಕೆ ನಾನು ಹೇಗೆ ಕೇರ್ ಮಾಡಿದ್ದೀನಿ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ಕೂಡ ಹೇಳ್ತೀನಿ. ಮತ್ತು ಈ ವಿಡಿಯೋದಲ್ಲೂ ಒಂದಷ್ಟು ಮಾಹಿತಿನ ಕೊಟ್ಟಿದ್ದೀನಿ, ಅದನ್ನು ರಿಪೋರ್ಟಿಂಗ್ ಮಾಡಿ ತೋರಿಸಿದ್ದೀನಿ. ಈ ರೀತಿ ರಿಪೋರ್ಟಿಂಗ್ ಮಾಡಿ ಕೇರ್ ಮಾಡೋದ್ರಿಂದ ಹೂವು ಕೂಡ ಬೇಗ ಬರುತ್ತೆ. ಇದು ನನ್ನ ಅಲೋವೆರಾ ಗಿಡಗಳು ಈ ರೀತಿ ಆಗಿದೆ. ಕಾರಣ ಇಷ್ಟೇ, ನಾವು ಇಲ್ಲೆಲ್ಲ ಈ ಎಲೋವೆರಾ ದಂಟನ್ನೆಲ್ಲ ಕೊಯ್ಕೋತೀವಲ್ಲ, ಆಗ ಈ ರೀತಿ ಆಗಿಬಿಡತ್ತೆ ಈ ಗಿಡ. ಇದನ್ನು ನಾವು ಈಗ ರೀಪಾಟಿಂಗ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ದಪ್ಪ ದಪ್ಪ ದಂಟಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಎಷ್ಟೊಂದು ಮರಿಗಳು ಬಂದಿದೆ. ಈ ಮರಿಗಳನ್ನು ನಾವು ಕಿತ್ಕೊಂಡು ಅದನ್ನು ಮತ್ತೊಂದಷ್ಟು ಗಿಡಗಳನ್ನಾಗಿ ಮಾಡ್ಕೋಬೋದು. ನೋಡಿ, ಇವೆಲ್ಲ ಗಿಡಗಳು ತುಂಬ ಹಳೆಯ ಗಿಡಗಳು ನಂದು. ಹಾಗಾಗಿ ಈ ರೀತಿ ಆಗಿದೆ. ನೋಡಿ, ಮಣ್ಣನ್ನೆಲ್ಲ ಮೇಲೆ ಬಂದಿಬಿಟ್ಟಿದೆ. ಮತ್ತು ನಾನೊಂದು ಬಕೆಟ್ ಒಳಗೆ ಹಾಕ್ಕೊಂಡಿದ್ದೆ, ಆ ಬಕೆಟೆಲ್ಲ ಹಾಳಾಗಿಬಿಟ್ಟಿದೆ. ನೋಡಿ, ಈ ರೀತಿ ಆದವಾಗ ನಾವು ಈ ಗಿಡಗಳನ್ನು ರೀಪಾಟಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ನೀರು ಕಡಿಮೆ ಸಾಕಾಗತ್ತೆ. ಈ ಅಲೋವೆರಾಕ್ಕೆ ನೀರನ್ನು ಕಡಿಮೆ ಹಾಕಿದಷ್ಟು ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಇದಕ್ಕೆ ಪಾಟಿಂಗ್ ಮಿಕ್ಸ್ ಹಾಗಾಗಿ ಮರಳು ಮಿಶ್ರಿತ ಮಣ್ಣಾಗಿರಬೇಕು ಮತ್ತು ಹುಡಿಯಾಗಿರಬೇಕು. ನೀವು ಇದಕ್ಕೆ ಭತ್ತದ ಹೊಟ್ಟನ್ನು ಹಾಕ್ಕೋಬೋದು, ಇಲ್ಲ ಅಂದರೆ ಯಾವುದಾದ್ರೂ ಕೃಷಿ ತ್ಯಾಜ್ಯವನ್ನು ಹಾಕ್ಕೋಬೋದು. ಮತ್ತು ಈ ಗಿಡಕ್ಕೆ ಒಂದಷ್ಟು ಎಸಿಡಿಕ್ ಸಾಯಿಲ್ ಬೇಕಾಗತ್ತೆ. ಹಾಗಾಗಿ ನೀವು ಇದಕ್ಕೆ ಬೂದಿನ ಹಾಕ್ಕೊಳ್ಳಿ, ಅಂದರೆ ಉಡ್ಡ್ಯಾಶ್ ಅಂತೀವಲ್ಲ, ಅದನ್ನು ಹಾಕ್ಕೊಂಡು ನೆಡೋದ್ರಿಂದ ತುಂಬ ದಪ್ಪನಾಗಿ ನಮಗೆ ದಂಟು ಸಿಗತ್ತೆ. ಈ ಎಲೆಗಳು ದಪ್ಪನಾಗಿ ಸಿಗತ್ತೆ. ಆಲ್ಮೋಸ್ಟ್ ಇಲ್ಲೆಲ್ಲ ದಪ್ಪನಾಗಿರೋದನ್ನೆಲ್ಲ ಕೊಯ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನಿಮಗೆ ಇಲ್ಲಿ ತುಂಬ ದಪ್ಪನಾಗಿರೋವಂಥ ಗಿಡ ಸಿಗಲ್ಲ. ಇಲ್ಲ, ಇನ್ಮೇಲೆ ನಾವು ಇದನ್ನು ರೀಪಾಟಿಂಗ್ ಮಾಡಿ ಒಂದಷ್ಟು ಗೊಬ್ಬರ ಮತ್ತು ಮಣ್ಣನ್ನೆಲ್ಲ ಹಾಕ್ಕೊಟ್ರೆ ಇನ್ನೂ ದಪ್ಪನಾಗಿ ಬರುತ್ತೆ. ಈ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಗಿಡನ ತುಂಬ ಚೆನ್ನಾಗಿದೆ. ಇದೆಲ್ಲ ನೋಡಿ, ಇದು ಕವರ್ ಒಳಗಡೆ ಇದೆ. ತುಂಬ ಚೆನ್ನಾಗಿದೆ ಗಿಡ. ಇದು ಕೂಡ ಕವರ್ ಒಳಗಡೆ ಇದೆ ಮತ್ತು ನೀರು ಬಸಿದು ಹೋಗುವಂಥ ಜಾಗದಲ್ಲಿ ಇದೆ. ಇದು ಸ್ವಲ್ಪ ನೆಲದಲ್ಲೇ ಇದೆ, ಯಾಕಂದರೆ ಇಲ್ಲಿ ಕೆಳಗಡೆ ನೀರು ಬಸಿದು ಹೋಗುತ್ತೆ. ಈ ಕರಾವಳಿ ಮಲೆನಾಡು ಕಡೆ ಎಲ್ಲ ತುಂಬ ಮಳೆ ಬೀಳುತ್ತಲ್ಲ, ಹಾಗಾಗಿ ಈ ಅಲೋವೆರಾನ ಬೆಳೆಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆ ಟೈಮಲ್ಲಿ. ಹಾಗಾಗಿ ನಾವು ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇದನ್ನು ಇಡಬೇಕಾಗತ್ತೆ. ಮಳೆ ನೀರು ತಾಗಿದರೆ ಈ ಗಿಡ ಅಷ್ಟೊಂದು ಚೆನ್ನಾಗಿ ಬರಲ್ಲ. ತಾಗಿದ್ರೂ ಕೂಡ ನೋಡಿ, ಈ ರೀತಿ ಇರಬೇಕು. ಅಂದರೆ ಮಳೆ ನೀರು ಬಸಿದು ಹೋಗುವಂಥ ಜಾಗದಲ್ಲಿ ಇರಬೇಕು. ಮತ್ತು ಸ್ವಲ್ಪ ನಾವು ಈ ಮನೆ ಗೋಡೆ ಸೈಡೆಲ್ಲ ಇಟ್ಟರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಗಾರ್ಡನ್ನಲ್ಲಿ ಇದು ಫರ್ಟಿಲೈಸರ್ ಆಗಿ ಮಾಡ್ಬೋದು, ಪೆಸ್ಟಿಸೈಡ್ ಆಗೂ ಬಳಸ್ಬೋದು, ಮತ್ತು ಇದನ್ನು ರೂಟಿಂಗ್ ಹಾರ್ಮೋನ್ ಆಗೂ ಬಳಸ್ಬೋದು. ಇದರಲ್ಲಿ ಇರೋ ಶಕ್ತಿಯಿಂದ ನಮ್ಮ ಗಿಡಗಳು ಬೇರು ಬರಲಿಕ್ಕೆ ತುಂಬ ಹೆಲ್ತ್ ಆಗುತ್ತೆ ಮತ್ತು ಬೇರು ಸ್ಟ್ರೆಂತ್ ಆಗುತ್ತೆ. ಬೇರಿಗೆ ಯಾವುದೇ ರೀತಿ ಫಂಗಸ್ ಆಗಲ್ಲ ನಾವು ಇದನ್ನು ಬಳಸೋದ್ರಿಂದ. ಹಾಗಾಗಿ ನಮಗೆ ಗಾರ್ಡನಿಂಗಲ್ಲಿ ಇದು ತುಂಬಾ ಮಹತ್ವವಾಗಿರುತ್ತೆ. ಇದರ ಫರ್ಟಿಲೈಸರ್ ಮಾಡಿ ಹಾಕೋದ್ರಿಂದ ಒಂದಷ್ಟು ಗಿಡ ಹೆಲ್ದಿಯಾಗಿ ಬರಲಿಕ್ಕೆ ಇದು ಸಹಾಯ ಮಾಡುತ್ತೆ. ನೋಡಿ, ನಾನು ಇದಕ್ಕೆ ಭತ್ತದ ಹೊಟ್ಟನ್ನು ಮಿಶ್ರಣ ಮಾಡಿಕೊಂಡು ಮಣ್ಣನ್ನು ತೊಗೊಂಡಿದ್ದೀನಿ, ಪಾಟಿ ಮಿಕ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಗೊಬ್ಬರ, ಮಣ್ಣು ಮತ್ತು ಭತ್ತದ ಹೊಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೌಡಂಗ್ ಕಂಪೋಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಬೂದಿ, ಭತ್ತದ ಹೊಟ್ಟನ್ನು ಮತ್ತೊಂದಷ್ಟು ಹಾಕ್ಕೋತೀನಿ. ಇಲ್ಲಿ ನೋಡಿ, ನಾನು ಶೇಂಗಾ ಸಿಪ್ಪೆ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ನಾವು ಶೇಂಗಾ ಸಿಪ್ಪೆಯನ್ನು ಕೂಡ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ. ಇದಕ್ಕೆ ಕೋಕೋಪೀಟನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು, ಯಾಕಂದರೆ ಇದು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಕೋಕೋಪೀಟು. ಹಾಗಾಗಿ ಈ ಗಿಡಕ್ಕೆ ನೀರು ಹೆಚ್ಚಾದಷ್ಟು ಗಿಡ ಕೊಳೆತು ಹೋಗಿಬಿಡತ್ತೆ. ಹಾಗಾಗಿ ಕೋಕೋಪೀಟನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು.
ಮತ್ತು ಇದಕ್ಕೆ ಮರಳನ್ನು ಹಾಕ್ಕೊಳ್ಳಿ ನೀವು. ಇಲ್ಲಿ ನನ್ನ ಮಣ್ಣು ತುಂಬ ಹುಡಿ ಹುಡಿಯಾಗಿತ್ತೆ ಮತ್ತು ಸಣ್ಣ ಸಣ್ಣ ಕಲ್ಲುಗಳಿದೆ, ಹಾಗಾಗಿ ಇದು ಮಣ್ಣು ಟೈಟ್ ಆಗಲಿಕ್ಕೆ ಬಿಡಲ್ಲ, ನೀರು ಬಸಿದು ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಮರಳನ್ನು ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಮರಳನ್ನು ಹಾಕ್ಕೊಂಡು ಪಾಟಿಂಗ್ ಮಿಕ್ಸ್ನ ಮಾಡ್ಕೊಳ್ಳಿ. ಇದಕ್ಕೆ ಬೂದಿನ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು, ಇದ್ದರೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಪ್ರಾಡಕ್ಟ್ ಲಿಂಕ್ ಅಂತ ನಾನು ಫ್ಲಿಪ್ಕಾರ್ಟಿಂದ ಹಾಕ್ತೀನಿ, ಬೇಕಾದರೆ ಅದರಿಂದ ತಂದ್ಕೊಳ್ಳಿ. ಆನ್ಲೈನಲ್ಲಿ ಕೂಡ ನಿಮಗೆ ಯಾವುದೇ ಗೊಬ್ಬರಗಳು ಬೇಕಾದರೆ ಸಿಗತ್ತೆ. ನೋಡಿ, ನಾನಿಲ್ಲಿ ಕೆಳಗಡೆ ಒಂದಷ್ಟು ತೆಂಗಿನ ನಾರನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಬೇಡದೇ ಇರುವಂಥ ನೋಡಿ ಡಬ್ಬಿ, ಇದಕ್ಕೆ ನಾನು ಕೆಳಗಡೆ ಹೋಲ್ಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಅಗಲವಾದ ಪಾಟನ್ನೇ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಅದು ಗಿಡಗಳು ಮಲ್ಟಿಪಲ್ ಆಗುತ್ತಲ್ಲ, ಆಗ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಈ ರೀತಿ ಹಾಕ್ಕೋತೀನಿ. ನೋಡಿ, ನಾನಿಲ್ಲಿ ಈ ಪಾಟಿಂಗ್ ಮಿಕ್ಸ್ನ ಇದಕ್ಕೆ ಫಿಲ್ ಮಾಡ್ಕೋತೀನಿ. ನಾವು ಒಂದು ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಸಾಕಾಗತ್ತೆ, ಅಂದರೆ ತುಂಬ ಹಾಕಿದರೂ ಓಕೆ, ಯಾಕಂದರೆ ಇದು ಆಮೇಲೆ ಮೇಲ್ಗಡೆ ಬಂದುಬಿಡತ್ತೆ. ಹಾಗಾಗಿ ಒಂದಷ್ಟು ನಾವು ಪಾಟಿಂಗ್ ಮಿಕ್ಸ್ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ, ಪಾಟಿನ ಮೇಲ್ಭಾಗದವರೆಗೂ ಬರಲಿ. ಈಗ ನಾನಿಲ್ಲಿ ಅರ್ಧದಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ಈ ಗಿಡಗಳನ್ನು ನಾವು ಇಲ್ಲಿಗೆ ಕಟ್ ಮಾಡಿ ತೆಗೆದ್ರೆ ನೋಡಿ, ಇಲ್ಲೆಲ್ಲ ಬೇರು ಬಂದಿದೆ, ಈ ಬೇರೆಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಇದನ್ನು ಹೀಗೆ ಕಟ್ ಮಾಡಿದರೂ ಪರವಾಗಿಲ್ಲ, ನೀವು ಬೇಕಾದರೆ ಕತ್ರಿ ಅಥವಾ ಕತ್ತಿ ಏನಾದರೂ ತಗೊಂಡು ಕಟ್ ಮಾಡಿ. ಇದನ್ನು ನಾವು ಈ ರೀತಿ ಮಾಡಿ ನೋಡಿ, ಇಲ್ಲೆಲ್ಲ ಬೇರು ಬಂದಿದೆ, ಈ ಬೇರಿಗೆ ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಕಟ್ ಮಾಡಿಕೊಂಡು ನೆಡೋದ್ರಿಂದ. ನೋಡಿ, ನಾವು ಇದನ್ನು ಇಲ್ಲಿಗೆ ಕಟ್ ಮಾಡಿಕೊಂಡು ತಗೋತೀನಿ. ನೋಡಿ, ಈ ರೀತಿ ಇಲ್ಲೆಲ್ಲ ಬೇರು ಬರುತ್ತೆ, ಚೆನ್ನಾಗಿ ಬೇರು ಬರುತ್ತೆ. ಹಾಗಾಗಿ ನಾವು ಈ ರೀತಿ ನೆಡ್ಬೋದು. ನೋಡಿ, ಇದು ಹೂವಾಗಿದ್ದು ಚೆನ್ನಾಗಿ ಹೂವಾಗಿರುವಂಥ ಕಡ್ಡಿ, ಇದು ಇಲ್ಲಿ ಹೂವಾಗಿರೋದನ್ನು ತೆಗೆದುಬಿಡ್ತೀನಿ. ಹಾಗೆ ನೋಡಿ, ಇಲ್ಲೆಲ್ಲ ಮಲ್ಟಿಪಲ್ ಆಗಿದೆಯಲ್ಲ, ಇದನ್ನೆಲ್ಲ ತೆಕ್ಕೊಂಡು ನಾವು ಬೇರೆ ಬೇರೆ ಗಿಡಗಳನ್ನು ಮಾಡ್ಕೋಬೋದು. ಇದರಿಂದನೇ ಹೊಸ ಗಿಡಗಳನ್ನು ಬೆಳೆಸ್ಕೋಬೋದು. ನೋಡಿ, ಇದನ್ನು ಕೂಡ ಈ ರೀತಿ ನೆಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ನೋಡಿ, ಈ ರೀತಿ ನೀವು ಇದನ್ನು ಬೇಕಾದರೆ ಹಾಗೆ ಬಿಡ್ಬೋದು. ಮತ್ತು ಇಲ್ಲಿ ಇದಕ್ಕೆ ಪಾಟಿಂಗ್ ಮಿಕ್ಸ್ನ ಹಾಕಿ ಫಿಲ್ ಮಾಡಿಕೊಟ್ರೆ ಮತ್ತೆ ಇಲ್ಲೆಲ್ಲ ಗಿಡ ಬರುತ್ತೆ. ನೋಡಿ, ಇಲ್ಲೆಲ್ಲ ಗಿಡ ಬರುತ್ತೆ ನಾವು ಇದನ್ನು ಹಾಗೆ ಬಿಟ್ಕೊಂಡ್ರೆ. ನೋಡಿ, ಇಲ್ಲೆಲ್ಲ ಮೊಳಕೆ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಇಲ್ಲೆಲ್ಲ ಪುಟಿ ಪುಟಿ ಇದಾಗಿ ಬಂದಿದೆ. ಇದನ್ನೂ ಎಲ್ಲ ನೆಟ್ಕೊಂಡ್ರೆ ಬರುತ್ತೆ. ಆದರೆ ಇದನ್ನು ನೀವು ಚಿಕ್ಕ ಪಾಟಲ್ಲಿ ನೆಟ್ಕೊಳ್ಳಿ, ತುಂಬ ಚಿಕ್ಕದಾಗಿರೋದ್ರಿಂದ ನೀರು ಜಾಸ್ತಿ ಆಗಿಬಿಡತ್ತೆ. ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣ ಪಾಟಲ್ಲಿ ಇದನ್ನು ನೆಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ತುಂಬಾ ತುಂಬ್ಕೊಂಡಿದ್ದೀನಿ, ಯಾಕಂದರೆ ಕೆಳಗಡೆ ಹೋಗಿಬಿಡತ್ತಲ್ಲ. ಈ ನಾವು ಇದೆಲ್ಲ ಭತ್ತದ ಹೊಟ್ಟೆಲ್ಲ ಕಂಪೋಸ್ಟ್ ಆದಮೇಲೆ ಕೆಳಗಡೆ ಹೋಗುತ್ತೆ, ಮತ್ತು ಈ ಹೆಡ ಎಲ್ಲ ಮತ್ತೆ ನೋಡಿ ಈ ರೀತಿ ಕದ್ರೆ ಇದೇ ಇರುತ್ತಲ್ಲ, ಅದೆಲ್ಲ ನಾವು ತೆಗೆದ ಮೇಲೆ ಮತ್ತೆ ಕೆಳಗಡೆ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಡ್ಬೋದು. ನೋಡಿ, ಈ ರೀತಿ ನೆಟ್ಟು ಸ್ವಲ್ಪ ಪ್ರೆಸ್ ಮಾಡ್ತೀನಿ. ಇದರೊಳಗಡೆ ನಾನು 2 ಗಿಡನ ನೆಡ್ತೀನಿ, ಅಗಲವಾಗಿದೆಯಲ್ಲ ತುಂಬ, ಹಾಗಾಗಿ ನಾನಿಲ್ಲಿ 2 ಗಿಡನ ನೆಡ್ತೀನಿ. ಈ ರೀತಿ ಮಾಡಿ ಮತ್ತು ಈ ಹೆಡದ ಬುಡದವರೆಗೆ ಮಣ್ಣು ಹಾಕಿದರೆ ಸಾಕಾಗತ್ತೆ, ಇಲ್ಲಿವರೆಗೆ ಮಣ್ಣು ಹಾಕಿದರೆ ಸಾಕಾಗತ್ತೆ. ಅಷ್ಟು ಮುಳುಗುವಷ್ಟು ಮಾತ್ರ ನಾವು ಮಣ್ಣನ್ನು ಹಾಕಬೇಕು. ನೋಡಿ, ಈ ರೀತಿ ನೆಡ್ತೀನಿ, ಪ್ರೆಸ್ ಮಾಡ್ತೀನಿ. ಹಾಗೆ ನೀರನ್ನು ಜಾಸ್ತಿ ಹಾಕಿ ಅದನ್ನು ಕೇರ್ ಮಾಡ್ಬೋದು. ಮತ್ತು ನಾವು ಇದಕ್ಕೆ ನೀರನ್ನು ಜಾಸ್ತಿ ಹಾಕೋ ಹಾಗಿಲ್ಲ, ಸ್ವಲ್ಪ ಕಡಿಮೆ ನೀರನ್ನು ಹಾಕಬೇಕಾಗತ್ತೆ. ಇವತ್ತು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಆಮೇಲೆ ಒಂದು 8 ದಿವಸ ನೆರಳಲ್ಲಿಟ್ಟು ಆಮೇಲೆ ಬಿಸಿಲು ಬರುವಂಥ ಜಾಗದಲ್ಲಿ ಇಟ್ಟರೆ ಇದು ಸ್ವಲ್ಪ ಸ್ಟ್ರೆಂತ್ ಆಗುತ್ತೆ, ಗಿಡ ಚೆನ್ನಾಗಿ ಬರುತ್ತೆ, ಬೇಗ ಹೂವಾಗುತ್ತೆ. ಈ ವಿಡಿಯೋದಲ್ಲಿ ಅಲೋವೆರಾ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ. ಇನ್ನೇನಾದರೂ ಮರೆತರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.